ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತ ಅಮಾವಾಸ್ಯೆ ಐತಿ. ನಡ್ರಿ ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣ ಅಂತ. ನಡ್ರಪ್ಪ ತೋರ್ಸೋರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿಲ್ಲ, ಇವತ್ತು ಅಮಾವಾಸ್ಯೆ ಐತೆ ಅಂದ್ಕೂಡಲೇ ನಮ್ಮನ್ನ ಗಾಡಿ ತೊಳ್ಕೊತ ನಿಂತಾನ. ಆಮೇಲೆ ನಮ್ಮ ಸ್ಪರ್ಶ ಅವರು ನೋಡ್ರಿ, ನಮ್ಮ ಮಮ್ಮಿ ಹೂರ್ಣ ರುಬ್ಬಿಟ್ಟಾರ ಹೋಳ್ಗೆ ಮಾಡಾಕಂತ ಹೇಳಿ ಅದನ್ನು ಹಿಡ್ಕೊಂಡು ಬಂದು ಕೂತಾಳ ಆಟ ಆಡ್ಕೋತ ಅದ್ರ ಜೊತೆ. ಸ್ಪರ್ಶ, ಏ ಸ್ಪರ್ಶ, ಸ್ಪರ್ಶು ಏನು ತಿನ್ನಾತಿ? ಶೀಟ್ ತಿನ್ನಾತ ಅಂತ. ನಾವು ಅಪ್ಪಾಜಿ ನೋಡ್ರಿ ಎಲ್ಲ ಇವತ್ತು ಅಮಾವಾಸ್ಯೆ ಪೂಜೆ ಮಾಡೋಕ್ಕೆಲ್ಲ ತೆಗೆದ ತೊಳೆದ ಸ್ವಚ್ಛ ಮಾಡಿ ಇಡತ್ತಾರ. ನೋಡ್ರಿ ಪೂಜೆಗೆ ಎಲ್ಲ ಫೋಟೋನು ತೊಳೆದು ಇಡತ್ತಾರ ನಮ್ಮ ಅಪ್ಪಾಜಿ. ನಮ್ಮ ಸ್ಪರ್ಶ ಅವ್ರು ನೋಡ್ರಿ ಆಗಲ್ಲೇ ಇದನ್ನು ಹಿಟ್ಟು ಏನಿದು ಹೂರ್ಣದ ಹಿಟ್ಟು ಹೂರ್ಣ ತೊಗೊಂಡು ಆಟ ಆಡತ್ತಿದ್ಲು. ಈಗ ಅದು ಹೂರ್ಣ ಮಾಡೋದು ಏನಂತಾರೆ ಅದಕ್ಕೆ ಕನಕ ಹೋಳ್ಗೆ ಹಿಟ್ಟು ಅದನ್ನು ತೊಗೊಂಡು ಲಟ್ಟಿಸಿ ಏನೇನೋ ಮಾಡತ್ತೈತಿ. ಸ್ಪರ್ಶ ಟೈ ಗುಬ್ಬಿ ತಿಕ್ಕೆ ತಿಕ್ಕೆ ಡ್ಯಾಡಿ ಫಿಂಗರ್ ಮಾಡು. ಎಲ್ಲ ಪೂರ್ತಿನೆಲ್ಲ ಕಂಟಿಶ ಅದನ್ನು. ನಮ್ಮ ಮಮ್ಮಿ ನೋಡ್ರಿ ಹೋಳ್ಗೆ ಮಾಡಾಕ ಉಂಡಿ ರೆಡಿ ಮಾಡಿಟ್ಟಾರ. ಆಮೇಲೆ ಇಲ್ಲಿ ಹೋಳ್ಗೆ ಹಿಟ್ಟು ರೆಡಿ ಐತಿ. ಇಲ್ಲಿ ಹೋಳ್ಗೆ ತುಂಬಿ ರೆಡಿ ಮಾಡತ್ತಾರ. ಒಂದೊಂದು ಹೋಳ್ಗೆ ರೆಡಿ ಆಗತ್ತವಲ್ಲೇ ನೋಡ್ರಿ. ಇವ್ರ ಕಾರ್ ತೊಳ್ಯಾತಾರ. ನಮ್ಮ ಸ್ಪರ್ಶ ನೋಡ್ರಿ ಅಲ್ಲಿ ಒಳಗೆ ಹೋಗಿ ಕೂತಾರ. ಕಾಣ ಹೊಳ್ಳಕ್ಕೆ ಅದ ನೀರು ಬೀಳೋದನ್ನ ನೋಡ್ಕೋತ ಕೂತಾಳ. ಅದ ಏನು ಗೊತ್ತಿಲ್ರಿಪ್ಪ. ಹೆಂಗೆ ಕೂತಾವ ನೋಡ್ರಿ ಕಾರ್ ಒಳಗೆ ಹಿಡ್ಕೊಂಡು. ಕಾರ್ ತೊಳೆದ್ ಬರ್ರಿ, ನಾಷ್ಟ ಮಾಡೋಣ. ತೊಳಿರಿ. ಹಾಂ ರೀ, ಮಾಡ್ತೇನೆ ಬಂದೆ. ಬಕೆಟ್ ಕೊಡ್ಲಿ, ತರ್ತೇನೆ ತಡ್ರಿ. ಜೀವನದಾಗ ಫಸ್ಟ್ ಟೈಮ್ ನಮ್ಮ ಶ್ವೇತಾ ಅವರು ಕಾರ್ ಗಾಡಿ ತೊಳ್ಯಾಕ ಕುಂತಾರೆ. ನೋಡ್ರಿ ಜಾಕ ಮಾಡೈತಂದ್ರೆ ಕೇಳ್ಬರ್ರಿ. ಅಯ್ಯೋ ನಾ ಏನಂದಿ ನಿನಗೆ ತೊಳಿ ಅಂದೇ ಇಲ್ಲ ನಾನು. ಈಗ ಪೂರ್ತಿ ಎಲ್ಲ ಸ್ವಚ್ಛ ಆಗೈತಿ. ಕಾರ್ ಇದು ಗಾಲಿ ಅಷ್ಟು ತೊಳೆದೈತಿ ನೋಡ್ರಿ. ಎಲ್ಲ ನಾನು ತೊಳ್ದೇನಿ ಇವತ್ತು. ಹೌದು, ನಮ್ಮ ಶ್ವೇತವ್ರು ಎಲ್ಲ ಅವರ ತೊಳೆದ್ರು ಪಾಪ. ಈ ಕಡೆ ತೊಳಿತಿರ್ತೇನೆ ನೀರು ಪೈಪ್ ತಗೊಂಡು ಬಂದೆ ರೀ ಶ್ವೇತವ್ರು, ಹಿಂಗಾಶ್ ಬರ್ತೇನೆ. ನಮ್ಮ ಶೋಂಪ ನೋಡ್ರಿ ಸುಮ್ಮ ಕೂತ ತೊಳಕ್. ಶೋನಾ ಸುಮ್ಮ ಆಟ ಆಡೋ ತೊಳಕಿನು. ಏನ್ರಿ ಶ್ವೇತವ್ರ ಪ್ಲೇಟ್ ಹಿಡ್ಕೊಂಡು ನಿಂತು ಬಿಟ್ಟಿರಲ್ಲ. ನಾಷ್ಟಾಕ್ ಇವತ್ತ ಇಡ್ಲಿ ಚಟ್ನಿ ಸಾಂಬಾರ್ ಐತಿ. ತಣ್ಣಗ ಆಗಾಕ್ ಬಂದು ಲಘು ಲಘು ತಿನ್ರಿ ಬಿಸಿ ಇದ್ದಾಗ. ಹ್ಞೂನ್ರಿ ಶ್ವೇತವ್ರ, ಕೊಡ್ರಿ ಬರ್ರಿಪ್ಪ ನಾಷ್ಟ ಮಾಡೋಣ ಅಂತ. ಶ್ವೇತವ್ರ ಏನ್ ಮಾಡಕತ್ತೀರಿ? ಈಗ ಮೆಂತೆ ಪಲ್ಲೆ ರೊಟ್ಟಾಕ್ ತಿನ್ನಾಕ್ಬೇಕಂತ ತಗೊಂಡು ಆಮೇಲೆ ಸೌತೆಕಾಯಿ ತಗೊಂಡು ಎಲ್ಲ ರೊಟ್ಟಾಗಿ ತಿನ್ನಾಕ ಏನ್ರಿ ಇದು? 5 ರೂಪಾಯಿ ಗಜ್ರಿ ಹಾಕ್ರಿ. ಅದೊಂದು 5 ಕೆಜಿ ಕೊಡ್ತೀನಿ. 5 ರೂಪಾಯಿ ಹಾಕ್ರಿ. ಬೇಡ್ರಿ ಎರಡ ಕೊಡ್ರಿ, ಸಾಕ್ಬೇಕಂದ್ರೆ ನಡೀತೈತಿ. 2 ಕೊಡ್ಲಿ. 5 ರೂಪಾಯಿ ಇದ್ರೊಳಗೆ ಉಳಿತೈತ್ಲ. ಇನ್ನೊಂದು ಇಸ್ಕೊ ಮತ್ತೆ ಸಣ್ಣ ಅದಾವ 2. ನೋಡ್ರಿ ಈಗ ನಾ ಮತ್ತು ವಿನಾಯಕ್ ಅವ್ರ ಏನೋ ವಿನಾಯಕ್ ಅವ್ರಿಗೆ ಸಾಮಾನು ತರೋದೈತಂತ ನನ್ನ ಕರ್ಕೊಂಡು ಹೊಂಟಾರ. ನೋಡ್ರಿ ಹೋಗಿ ಬರೋಣ ಅಂತ ಏನೇನು ತರ್ತಾರೆ ನೋಡೋಣ ಅಂತ. ಮಾರ್ಕೆಟಿಗೆ ಹೋಗಿ ಬಂದ್ವಿ, ಏನೇನು ತಂದ್ವಿ ಅಂತ ತೋರಿಸ್ತೇನೆ ಬರ್ರಿ. ನಮ್ಮ ವಿನಾಯಕ್ ಅವ್ರು ಅಲ್ಲಿ ಇಲ್ಲಿ ತಿರ್ಗಾಡ್ಸ್ಕೊಂಡು ಕರ್ಕೊಂಬಂದ್ರೆ ನೋಡ್ರಿ ನಮ್ಮ ಶ್ವೇತಾ ಅವ್ರ ಚಂಡಿ ಚಾಮುಂಡಿ ಅಂತೇಳಿ. ಹೇ ಮತ್ತೊಮ್ಮೆ ಒನ್ ಮೋರ್ ಮತ್ತೊಮ್ಮೆ ಮ್ಯಾಲ್ ಫ್ಯಾನ್. ಇಲ್ಲ ಜಿಲೇಬಿ ಪೈಪ್. ಅವೇನ್ ಮಾಡತ್ತಂತ ತಾತಿಕ ಅವು ಚಾಮುಂಡಿ ಅಂತ ತೋರ್ಸಕತ್ತ ನನ್ನ ವರ್ಷ ಮ್ಯಾಲ್ ಸ್ವಲ್ಪ ಮಕ್ಕೋತಿಲ್ಲ. ಯಾವಾಗ ಮಕ್ಕೋತ್ಲೇ ಇದು ಪಾಪ? ಟಿವಿ ನೋಡ್ಕೊತ ಮಕ್ಕೊಂಡ ಬಿಟ್ಟತ್ಲ. ಹೌದಾಯ್ತು, ನಿಮ್ಮ ಮನನ್ ಗಡಿ ಚಾವಿ ಪಾಪ. ಟೈಮ್ ನೋಡ್ರಿ ಬರೋಬ್ಬರಿ 3 ಆಗಂತ. ಈಗ ನಾವೆಲ್ಲರೂ ಊಟ ಮಾಡತ್ತೇವೆ. ನಮ್ಮ ಶ್ವೇತಾ ಅವ್ರ ಸ್ಪರ್ಶ ಊಟ ಮಾಡ್ಸಕ್ ರೆಡಿ ಮಾಡತ್ತಾರ. ಏನ್ ಊಟ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಹೌದೌದು. ನಮ್ ಕಾರ್ತಿಕ ವಿನಾಯಕ ಅವರು ನಮ್ದು ಪ್ಲೇಟ್ ಇಲ್ಲಿ ಹಾಕೊಟ್ರೆ, ಯಾಕಂದ್ರೆ ನಾವು ಸ್ಪರ್ಶ ಕೂತಾನಂತ ಇಲ್ಲಿ ಮೇಲೆ ಕೂತಾನೆ. ಬರಂಗಿತ್ತಂದ್ರೆ ಈಗ ಊಟ ಮಾಡೋಣ ಅಂತ. ಏನ್ರಿ ಶ್ವೇತಾ ಅವ್ರ ರೆಡಿ ಆಗ್ಬಿಟ್ರಲ್ಲ ಸಂಜೆ ಆದ ಕೂಡ್ಲೆ? ಹಂಗ ಸ್ವಲ್ಪ ಹೊರಗೆ ಅಡ್ಡಾಡ್ ಬರೋಣ ಬರ್ರಿ. ಭಾಳ ದಿನ ಆಯ್ತು ಹೊರಗೆ. ಬರ್ರಿ ಇವತ್ತ ಒಂದೇನೋ ಸ್ಪೆಷಲ್ ಮಾಡೋದೈತಿ, ಅದಕ್ಕೆ ಹೊಂಟೇವಿ. ನಡ್ರಿ ಹೋಗಿ ಬರೋಣ ಅಂತ. ಹತ್ರಿ ಶ್ವೇತಾ ಅವ್ರ ನೋಡ್ರಿ. ಆಕ್ಚುಲಿ ಎಲ್ಲಿ ಹೊಂಟೇವಿ ನಾವೀಗ? ಏನೋ ಒಂದ್ ತರಾಕ್ ಹೊಂಟೇವಿ. ಬರ್ರಿ. ಕೆಲ್ ಟಾರ್ಜನ್ ಇದ್ದಂಗ ಐತಿ ನೋಡಿ. ಟಾರ್ಜನ್ ಕರೆನ ಹಂಗಾಗೈತ್ ರೆಡಿ.
ಹೆಂಗ ಇವ್ರ ಕ್ಯಾಪ್ ಗೀಕ್ ಹಾಕೊಂಡು ರೆಡ್ ಬ್ಲ್ಯಾಕ್ ಕಾಂಬಿನೇಷನ್ ಒಳಗ ಜಬರ್ದಸ್ತ್ ಕನ್ನತಾಳ ನನ್ನ ಮಗಳು. ನೋಡ್ರಿ ಸೇಮ್ ಗಂಡುಡು ಕನ್ನತೈತಿ. ಏನೋ ಒಂದು ಸ್ಪೇರ್ ಪಾರ್ಟ್ ಮಿಸ್ ಆಗೈತೆ ಅಟ್ಟ. ನಮ್ಮ ಸ್ಪರ್ಶ ಎಷ್ಟು ದೊಡ್ಡ ಕೈಗಳು ನೋಡ್ರಿ. ಭಾಳ ಚೆನ್ನಾಗಿ ಒಬ್ಬಕ್ಕೆ ಕೂತಾಳ ಪಾಪ. ಹೌದು ಅಪ್ಪ ಒಂದ್ ಜಡಿ ಅಪ್ಪ ಒಂದ್ ನಡಕ ಏನ್ ಬರುದ ಹಾ ಮತ್ತೆ ಹಿಂದೂ ಕೂತಾ ಪಾಪ. ಶಿವ ಪೂಜೆನಾಗ ಏನ್ ಕರಡಿ ಆಗೋದಂತೆ ಸುಮ್ಮೋಗಿ ಕೂತಾಳಕಿ. ಭಾಳ ಶಾರ್ಪ್ ಅದಾಳಕಿ. ಕೂತೈತ್ ನೋಡ್ ಕರೆನ. ಈಗ ಹಿಂಗ ತೊಡಿ ಮೇಲೆ ಎತ್ಕೊಂಡ್ ಕುಂದಿರ್ತಿದ್ಲಕ್ಕಿಗೆ ಈಗ ಒಬ್ಬಕ್ಕೆ ಹಿಂದ್ ಕುಂದ್ರು ಅಷ್ಟು ದೊಡ್ಡ ಕೈಗಳಕಿ. ಹಾಯ್ ಸ್ಪರ್ಶು, ಲವ್ ಯು ಅಮ್ಮ. ಭಾಳ ಚೆನ್ನಾಗಿತ್ತು. ಗುಂಡೆ ಅದೇ ಹತೆ ಏನ್ರಿ ಶ್ವೇತವ್ರ ಏನೋ ಒಂದ್ ತರೋದೈತೆ ಅಂತೇಳಿ ಮೋರಿಗೆ ಬಂದ್ರಲ್ಲ. ಬರ್ರಿ ಮೂರೊಳಗೆ ಏನ್ ತಗೋತೇನೆ ಅಂತ ತೋರಿಸ್ತೇನೆ ನಿಮ್ಗೆ. ಬರ್ರಿಪ್ಪ ಬರ್ರಿ ತೋರ್ಸೋರಂತ. ಬಾಬಾ ಅಯ್ಯ ಬಾಬು ಹೆಂಗ್ ಮಕ್ಕೊಂಡೈತಿ? ಮಕ್ಕೊಂಡೈತ್ ಬಾ, ಅದೇನ್ ಮಾಡಂಗಿಲ್ಲ. ಹೆದರ್ತಾಳ ರಗಡ. ಹೆದರ್ತಾಳ ಬಟ್ ಭಾಳ ಇಷ್ಟ ಆಕಿಗೆ. ಹೌದು ನಮ್ಮ ಸ್ಪರ್ಶನ ಆಟ ಅಲ್ಲಿಕ್ಕಿವ ತನ್ನ ಬೂಟ್ ಬಿಟ್ಟಾಳ. ಅವ್ರ ಅವನ ಬೂಟಿಗೆ ಬೆನ್ನತ್ತ ಚಪ್ಪಲಿಗೆ. ಹಾಕೋ ಬೇಡ ಬೇಡ ಹಾಕೋ, ಇಲ್ಲ ನೀನು ಬಿಟ್ಟು ಹೋಕೆ ನೋಡ್ನ ಬಿಟ್ಟೋಗ್ಲಿ. ಹಾಂ ಹಾಕೊಂಬಾ ರೀ ಶ್ವೇತವ್ರು ಏನೇನು ತೊಗೊಳತ್ತೀರಿ? ಇದು ನಿಮ್ಗೆ ಪನ್ನೀರ್ ಪಾಪ್ಕಾರ್ನ್ ತಿನ್ನೋ ಹಂಗಾಗೈತಲ್ಲ, ಎಸ್ ಅದಕ್ಕೆ ಅಂದ್ಕೂಡ್ಲೆ ಇದು ಪನ್ನೀರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಕ್ಕದ ಮೇಲೆ ಬಿತ್ತ ಕಾರ್ನ್ ಫ್ಲೋರ್ ಎಲ್ಲ ತಗೊಂಡ್ ಹೊಂಟಿ. ಈಗ ಬ್ರೆಡ್ ಒಂದ ಲಿಂಬು ಅಷ್ಟ ತಗೊಳೋದ್ ಬಾಕಿ. ಇವ್ರಿಗೆ ಭಾಳ ಅಂದ್ರೆ ಭಾಳ ಸೇರೈತದ. ನೋಡಿಲ್ಲ ಕೈ ತುತ್ತೊಳಗ ನಮ್ಮ ಅಪೇಕ್ಷೆ ಮಾಡ್ಯಾರ. ಒಂದ್ಸಲ ಚೆಕ್ ಮಾಡ್ರಿ, ಭಾರಿ ಮಸ್ತ್ ಆಕೈತಿ. ಹೌದು ಬರ್ರಿ. ಓರಿ ಕೊರಿಯನ್ ನೂಡಲ್ಸ್ ತಗೋತೀನಿ. ಬ್ಯಾಡ್ ಬರ್ರಿ. ಬಟ್ ಎಲ್ಲ ಕೀಮಾ ಚಿಕನ್ ಅಂತ ಐತಪ್ಪ. ಚಿಕನ್ ಐತಿ, ನಾ ತಿನ್ನಂಗಿಲ್ಲ. ನಾನು ತಿನ್ನಂಗಿಲ್ಲಪ್ಪ, ಚೀಚಿ. ಬ್ಯಾಡ, ನೀವು ತಿನ್ನಂಗಿಲ್ಲ. ಇದು ಸ್ಪೆಷಲ್ ಮಸಾಲ ಅಂತ ಐತಲ್ಲ, ಇದನ್ನ ತಗೊಂಡೇವಿ ಎರಡು. ಮಸ್ತ್ ಅದಾವ ಆಕ್ಚುಲಿ, ಟೇಸ್ಟ್ ಭಾರಿ ಐತೆ ಅದ್ರದ್ದು ಮಸಾಲ. ಈಗ ಏನು ತೊಗೊಂಡು ಅಳಗಾಡ್ಸಕತ್ ನೋಡೋದು. ಇದನ್ನ ತಗೊಂಡೈತೆ ನೋಡ್ರಿ. ಏನದ? ಮೌತ್ ಫ್ರೆಶ್ನರ್ ಏನೋ ಬರ್ತೈತಲ್ಲ, ಅದು ಹಿಂಗ ಟಿಕ್ ಟಾಕ್. ಹಾಂ ನೋಡ್ರಿ. ಅಪ್ಪೆ ಟಿಕ್ ಟ್ಯಾಕ್ ಅಂತಾಳ ಮತ್ತಕ್ಕೆ. ಮತ್ತೇನದ? ಸಾಸ್. ಹಾಂ ನೋಡ್ರಿ, ನೆನ್ಪು ಮಾಡಿ ಚಲೋ ಮಾಡಿದ್ರಿ. ಸ್ಪರ್ಶಾಕ್ ಚಾಕಿ ಫುಲ್ ಎಲೆ ಅಪ್ಪಿ ತೋರ್ಸ. ಇದ್ರದ್ದೊಂದು ಥ್ಯಾಂಕ್ ಯು ಅನ್ನ. ನೋಡ್ರಿ, ಈಗ ನಾವು ಮೂರೊಳಗೆ ಶಾಪಿಂಗ್ ಅಂತೂ ಮಾಡ್ಕೊಂಡ್ವಿ. ಎಲ್ಲೋದ್ರು ನಮ್ಮ ಶ್ವೇತವ್ರು? ಬರ್ರಿ ಮೇಡಮ್. ನೋಡ್ರಿ ಎಲ್ಲಿ ಗಾಯಬ ಆದ್ರೆ ಅಂತ ಮಾಡಿದ್ನೆ. ಸ್ವಲ್ಪ ಡೋರ್ ಓಪನ್ ಮಾಡಿಬಿಡ್ರಲ್ಲ ಹಂಗೆ. ಥ್ಯಾಂಕ್ ಯು. ಶಾಪಿಂಗ್ ಅಂತೂ ಆತೀಗ. ನಮ್ಮ ಶ್ವೇತವ್ರು ಬಂದ್ರೆ ಬರೀ ಈಗ ಮನೆ ಕಡೆ ಹೋಗೋಣಂತ. ನೋಡ್ರಿ ಇನ್ನೂ ಬ್ರೆಡ್ ಅಂತ ತೊಗೊಂಡೋಗ್ಬೇಕ್ರಿ. ಬ್ರೆಡ್ ಲಿಂಬು ಬರ್ರಿ. ನೋಡ್ರಿ, ಈಗ ಬ್ರೆಡ್ ತೊಗೋಬೇಕಾ? ಇಲ್ಲೇ ಬೆಂಗಳೂರು ಬೇಕ್ರಿ ಐತಿ. ಸೊ ಬರೀ ಈಗ ಬ್ರೆಡ್ ಅಂತ ತೊಗೊಂಡು ಹೋಗೋಣ. ನೋಡ್ರಿ, ಈಗ ಬ್ರೆಡ್ ಅಂತೂ ತೊಗೊಂಡೆ ನಾನು. ನೆಕ್ಸ್ಟ್ ಲಿಂಬು ತೊಗೋಬೇಕಿತ್ತಲ್ಲ. ಆ್ಯಕ್ಚುಲಿ ನನ್ನ ಕಡೆ ಕ್ಯಾಶ ತೆಗೆದಿಲ್ಲ, ನಾನು ಕ್ಯಾಶ್ ಯೂಸ ಮಾಡಂಗಿಲ್ಲ. ಸೊ ಹಿಂಗಾಗಿ ಅಲ್ಲೇ 20 ರೂಪಾಯಿ ಜಾಸ್ತಿ ಕಳಿಸಿ ಏನು ಮಾಡಿದೆಪ್ಪ ಅಂತಂದ್ರೆ ಅವ್ರ ಕಡೆ 20 ರೂಪಾಯಿ ಇಸ್ಕೊಂಡೆ. ಸೊ ಇವಾಗ ಲೆಮನ್ ಅಂತ ತೊಗೊಂಡು ಹೋದ್ರ ಆತ. ಹೆದ್ರೆ ಬಿಟ್ಟೆ ನಾನು. ಯಾಕ? ಆ ಕಡೆ ಹೋಗಿದ್ರಿ, ನಾನು ಅಲ್ಲೇ ಕುಡಿದ್ ಮಕ್ಕೊಂಡ ನೋಡ್ಕೋತ ನಿಂತೇನಿ. ಒಮ್ಮೆ ನೀವು ಸಡನ್ ಆಗಿ ಹಿಂಗ್ ಬಂದ್ರಲ್ಲಿ ಯಾರು ಬಂದ್ ನಿಂತ್ರ ಅನ್ಕೊಂಡೆ ನಾ. ಹೆದರಿದೆಪ್ಪ? ಹೆದರ್ಬಾರ್ದಪ್ಪ. ನನ್ ಬಿಟ್ರೆ ಯಾಕೆ ಬರ್ಬೇಕು? ಮತ್ತಿಂದ ಹೋಗಿ ನಿಂತ್ ನೋಡ್ರಿ ಇದು. ಮತ್ತೆ ಸೊಂಡಿ ಬಿಡಿಸ್ಕೋಕ್ ಇವತ್ತು ಕಾರ್ ತೊಳೆತಿದ್ನಲ್ಲ, ಅವಾಗ ಸೊಂಡಿ ಬಿಡಿಸ್ಕೊಂಡ. ಹಿಂಗ್ ಇತ್ತಾಗೊಮ್ಮೆ ಅತ್ತಾಗೊಮ್ಮೆ ಹತ್ತು ಅಡ್ಡಾಡತ್ತಿದ್ಲ. ಹೌದು, ಅವಾಗ ಬಡಿಸ್ಕೊಂಡ ಎಲ್ಲೋ. ಪನ್ನೀರ್ ಮಾಡ್ತೇನೆ, ಪಾಪ್ಕಾರ್ನ್ ಮಾಡ್ತೇನೆ ಅಂತಂದ್ರೆ ಮತ್ತೆ ಏನ್ ಮಾಡಾಕತ್ತೀರಿ? ತಯಾರಿ ಎಲ್ಲ ಆಗ್ಬಿಟ್ಟೈತಿ. ಅದಕ್ಕ ಈಗ ಊಟ ಮಾಡಿದ್ರತ. ಟೈಮ್ 8 ಗಂಟೆ ಆತ. ಅಪ್ಪಾಜಿನೂ ಮುಂಜಾನಿಂದ ಊಟ ಮಾಡಿದ್ದಿಲ್ಲ. ಹೌದಾ? ಈ ಊಟಕ್ಕ ಕೂತ್ಬಿಟ್ಟಿ ನೋಡ್ರಿ, ನಾಳಿಗೆ ಮಾಡೋಣ್ರಿ ಅಂತ. ಹೌದಾ? ಸರಿ ಸರಿ, ಓಕೆ ಚಿನ್ನು, ಓಕೆ ಮಾಡ. ಓಕೆ. ಏನ್ರಿ ಶ್ವೇತಾರ, ಊಟ ಆತ? ಊಟ ಆತ್ರಿ. ಊಟ ಮಾಡ್ಕೊಂಡು ಲಘು ಊಟ ಅಪ್ಪಿ ಅಲ್ಲಿ ನೋಡ್ರಿ. ಊಟ ಆಗೈತ್ ಲಘು. ಊಟ ಆಗೈತೆ ಅನ್ಕೊಡ್ಲೆ ಸ್ವಲ್ಪ ಮತ್ತೆ ಹೊರಗಡೆ ಅಡ್ಡಾಡಿ ಬಂದ್ವಿ ನಾವ. ವಾಕಿಂಗ್. ಹಾ, ಅದನ್ನ ಬ್ಲಾಗ್ ತಗೊಳ್ಳಿಲ್ಲ ನಾವು ನೆನಪಾರ. ಹಂಗ ಅಡ್ಡಾಡ್ಕೋತ ಹೋದ್ವಿ, ಅಡ್ಡಾಡ್ಕೋತ ಬಂದ್ವಿ. ಇವತ್ತಿನ ಬ್ಲಾಗ್ ಅಂತೂ ನೋಡಿದ್ರಿ ನೀವು. ಅಮಾವಾಸ್ಯೆ ಇತ್ತು, ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ನೋಡಿದ್ರಿ ನೀವು. ಹೆಂಗ ಅನ್ಸ್ ನಿಮ್ಗೆ ಇವತ್ತಿನ ಬ್ಲಾಗ್? ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ. ಇಷ್ಟ ಆಗಿರ್ಲಿ, ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ರಿ. ಬ್ಲಾಗ್ ಅನ್ನ ನಾನು ಇಲ್ಲೇ ಏನ್ ಮಾಡತ್ತೀನಿ. ಮತ್ ನಾಳೆ ಹೊಸ ಲಾಗ್ಗಳು ಸಿಗುಣಂತ. ಲವ್ ಯು ಆಲ್ ಅಲ್ಲಿ ನೋಡಿದ್ರೇನ? ಲವ್ ಯು ಆಲ್, ಬೈ, ಟೇಕ್ ಕೇರ್, ಗುಡ್ ನೈಟ್, ಬಾಯ್. ಈಗ ಗುಡ್ ನೈಟ್ ಅನ್ನ ಕಲ್ತಾವ್ರಿ.
ಓಕೆ ಆಕೆ ಎಲ್ಲ ಕಲತ್ ಬಿಡ್ಲಿ ಈಗ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅಂತ ಹೌದೌದು ಆಕಿಗೆ ಆಕ್ಚುಲಿ ಈಗ ಹಾಲು ಬೇಕಾಗಿತ್ತ ಹಾಲು ಕುಡಿಯತ್ತಿದ್ಲ ಆಕಿ ವ್ಲಾಗ್ ಹೆಣ್ಣು ತೊಗೊಂಡಿಲ್ ಸತ ಎದ್ದೆ ವ್ಲಾಗ್ ಹೆಣ್ಣು ತಗೋಳ ಅಂತ ಅಂದ್ಬಿಡ್ಲೆ ಪಾಪ ಆಕಿ ಅಷ್ಟು ಎದ್ದು ಸುಮ್ಮ ಕೂತ್ಲ ಸ್ಪರ್ಶ ಹಾಲು ಕುಡಿಯೋದು ಬಿಟ್ಟ ಓಕೆ ಸೊ ನೋಡ್ರಿ ಚಲೋ ಗುಡ್ ನೈಟ್ ಅಂದಂಗೆ ನಾನು ಮತ್ತೆ ಬ್ರಹ್ಮೇಂದ್ರ ಎಲ್ಲ ಅಂತ ಕೇಳಿದ್ರಲ್ಲ ನಾಳೆ ಲಾಗ್ ಒಳಗೆ ಹೇಳ್ತೀನಿ ಮಿಸ್ ಮಾಡಲ್ದ ನೋಡ್ರಿ ಚಲೋ ಗುಡ್ ನೈಟ್